ನಮಸ್ಕಾರ. ನೀವು ನೋಡುತ್ತಿರುವುದು ನಿಮ್ಮ ಭಕ್ತಿ ಚಾನೆಲ್. ನಿಮ್ಮ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಭಕ್ತಿ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿರುವ ಮಾನವ ಜೀವನವನ್ನು ಪರಿವರ್ತನೆ ಮಾಡುವ ದೇವತೆಗಳ ಪವಿತ್ರ ಕಥೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಇವತ್ತು ನಾವು ಭೇಟಿ ನೀಡೋ ಪವಿತ್ರ ಕ್ಷೇತ್ರ ಆಂಧ್ರದ ಹಿಂದೂಪೂರಿನ ಬೊಯಪೇಟೆಯಲ್ಲಿ ಪ್ರಕಾಶಮಾನವಾಗಿರುವ ಶತಮಾನಗಳ ಇತಿಹಾಸ ಹೊಂದಿರುವ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯ. ಈ ದೇವಾಲಯದ ವೈಶಿಷ್ಟ್ಯತೆ ಏನು ಅಂದರೆ ಇದಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸ್ಥಾಪಿತವಾಗಿರುವ ರೇಣುಕಾ ಯಲ್ಲಮ್ಮ ತಾಯಿ ಸೌದತ್ತಿ ಯಲ್ಲಮ್ಮದೇವಿಯ ಪ್ರತಿರೂಪವಾಗಿ ಪೂಜಿಸಲ್ಪಡುತ್ತಾರೆ. ಸೌದತ್ತಿಗೆ ಹೋಗಲಾಗದ ಭಕ್ತರು ತಮಗೆ ಇರುವ ನೋವು ನಷ್ಟಗಳು ತೀರಿಸಿಕೊಳ್ಳಲು ಇಲ್ಲಿಗೆ ಬಂದು ತಾಯಿಯನ್ನು ಪೂಜಿಸುತ್ತಾರೆ. ತಾಯಿಯ ಆಶೀರ್ವಾದದಿಂದ ಶಾಂತಿ, ನೆಮ್ಮದಿ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ. ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ಇಲ್ಲಿ ವಿಶೇಷ ಪೂಜೆಗಳು, ಅಲಂಕಾರಗಳು, ಅಭಿಷೇಕಗಳು ನಡೆಯುತ್ತವೆ. ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮಗೆ ತಾಯಿ ಎದುರು ಮೊಕ್ಕೆಗಳನ್ನು ಸಲ್ಲಿಸುತ್ತಾರೆ. ಈ ದಿನಗಳಲ್ಲಿ ದೇವಿಯ ಪೂಜೆಗಳು ತುಂಬಾ ವಿಶಿಷ್ಟವಾಗಿ ಜರುಗುತ್ತವೆ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆಗಳು ನಡೆಯುತ್ತವೆ. ಕರ್ನಾಟಕದ ಸೌದತ್ತಿ ಹಾಗೂ ಇತರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಾಧಿಪತಿಗಳು, ಪೂಜಾರಿಗಳು ಇಲ್ಲಿ ಬಂದು ವಿಶೇಷ ಪೂಜೆಗಳನ್ನು ನಡೆಸುವುದು ಅನೇಕ ವರ್ಷಗಳಿಂದ ನಡೆಯುತ್ತಿರುವ ಸಂಪ್ರದಾಯ. ಸ್ಥಳಪುರಾಣದ ಪ್ರಕಾರ ಇಲ್ಲಿನ ಪೂಜಾರಿಗಳ ಕುಟುಂಬಗಳು ಹಳೆಯ ಕಾಲದಲ್ಲಿ ಸೌದತ್ತಿ ಯಲ್ಲಮ್ಮನ ಸೇವೆ ಮಾಡಿದವರು. ಅವರು ಬಳಿಕ ಇಲ್ಲಿ ನೆಲೆಸಿ ಇಂದಿಗೂ ತಾಯಿಯ ಸೇವೆಯಲ್ಲಿ ತೊಡಗಿದ್ದಾರೆ. ಇಷ್ಟು ಪವಿತ್ರ ಮತ್ತು ಶಕ್ತಿಯುತವಾದ ದೇವಾಲಯ ನಮ್ಮ ಹಿಂದೂಪೂರಿನಲ್ಲಿ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.